ಇವತ್ತು ನಾನು ಜನರಲ್ ಶಿಫ್ಟ್ ಹೋಗಿದ್ದರಿಂದ 4:45ಕ್ಕೆ ಕೆಲಸ ಬಿಟ್ಟರು. ಕೆಲಸದಿಂದ ಬಂದು ಒಂದು ನಿಮಿಷನೂ ವೇಸ್ಟ್ ಮಾಡಿದೆ. ವಿಡಿಯೋ ರೆಡಿ ಮಾಡೋದಕ್ಕೆ ಬೇಕಾದಂಥ ಐಟಮ್ಸು, ಸ್ಕಿನ್ ಕೇರು, ಹೇರ್ ಕೇರು ಮತ್ತು ಬಿಯರ್ಡ್ ಕೇರ್ಗೆ ಬೇಕಾದಂಥ ಐಟಮ್ಸು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಡೆ. ಪ್ರೀ ವರ್ಕೌಟ್ಗೆ ಬೇಕಾದಂಥ ಕ್ರಿಯೇಟಿನ್ನು ಮತ್ತು ವಾಟರು ಮತ್ತು ಮೊಸರು ಮತ್ತು ಬಾಳೆಹಣ್ಣು, ಪೋಸ್ಟ್ ವರ್ಕೌಟ್ಗೆ ಬೇಕಾದಂಥ ಬಾಳೆಹಣ್ಣು ಮತ್ತು ಹಾಲು ಮತ್ತು ಹೆಸರು ಕಾಳು, ಬಾದಾಮು ಮತ್ತು ಆಮ್ಲೆಟ್ ಹಾಕೋದಕ್ಕೆ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ವರ್ಕೌಟ್ ಮಾಡಿದ ನಂತರ ನನ್ನ ಕೈ ಕಾಲು ನನ್ನ ಮಾತನ್ನ ಕೇಳೋದೇ ಇಲ್ಲ. ಹಾಗಾಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೋಸ್ಟ್ ವರ್ಕೌಟಿಗೆ. ವರ್ಕೌಟ್ ಮುಗಿದ ನಂತರ ಮೊಟ್ಟೆನ ಕರೆಕ್ಟಾಗಿ ಹೊಡೆದು ಅದನ್ನು ಕರೆಕ್ಟಾಗಿ ಪಾತ್ರೆಯಲ್ಲಿ ಹಾಕ್ಕೊಳ್ಳೋದಕ್ಕೂ ಸಮೇತ ಆಗೋದಿಲ್ಲ, ಅಷ್ಟು ಸುಸ್ತಾಗಿರ್ತೀನಿ. ಕ್ರಿಯೇಟಿನ್ ತಗೊಳೋದು ಹೇಗೆ ಅಂದರೆ, ಕ್ರಿಯೇಟಿನ್ ಎಷ್ಟು ಅಂತ 3ರಿಂದ 5 ಗ್ರಾಮ್ ಒಳಗಡೆ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಅಷ್ಟನ್ನು ನೀವು ತಕ್ಕೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಪ್ರೀ ವರ್ಕೌಟ್ ಅಥವಾ ಪೋಸ್ಟ್ ವರ್ಕೌಟ್ ನಂತರ ತಗೋಬೇಕಾಗುತ್ತೆ. ನಾನು ಇಷ್ಟನ್ನು ಮಾಡಬೇಕಾದ್ರೆ ನನಗೆ 1 ಅವರ್ 40 ಮಿನಿಟ್ಸ್ ಟೈಮ್ ಹಿಡಿದಿದೆ. ಅದರಲ್ಲಿ 40 ಮಿನಿಟ್ಸ್ ಕೆಲಸದಿಂದ ಬಂದು ಪ್ರೀ ವರ್ಕೌಟು ಮತ್ತು ಪೋಸ್ಟ್ ವರ್ಕೌಟ್ ಐಟಮ್ಸ್ನ ತಗೊಂಡು ಮನೆಗೆ ಬರುವಾಗಲೇ ಆಗೋಗಿರುತ್ತೆ. ಇನ್ನು 1 ಅವರಲ್ಲಿ ನಾನು ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಬೇಗನೆ ರೆಡಿ ಮಾಡ್ಕೋಬೋದು, ಆದರೆ ಮನೇಲಿರೋ ಅಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಅಂದರೆ ಇಷ್ಟು ಟೈಮ್ ಬೇಕೇ ಬೇಕಾಗುತ್ತೆ. ನಾನು ಇದುವರೆಗಾಗಲೇ ಆಲ್ರೆಡಿ 1 ಡೇ ಚಾಲೆಂಜ್ ಮತ್ತು 21 ಡೇಸ್ ಚಾಲೆಂಜ್, ಈ 2 ಚಾಲೆಂಜ್ನ ಕಂಪ್ಲೀಟ್ ಮಾಡಿಬಿಟ್ಟು ಈಗ 90 ಡೇಸ್ ಚಾಲೆಂಜ್ನ ಶುರು ಮಾಡಿದ್ದೀನಿ. ನಂತರ 180 ಡೇಸ್ ಚಾಲೆಂಜ್ ಅಂದರೆ 6 ಮಂತ್ಸ್ ಚಾಲೆಂಜ್, ಅದಾದ ನಂತರ 1 ಇಯರ್ ಚಾಲೆಂಜ್, 365 ಡೇಸ್ ಚಾಲೆಂಜ್, ಅದಾದ ನಂತರ ಬರೋದೆ 1095 ಡೇಸ್ ಚಾಲೆಂಜ್ ಅಂದರೆ 3 ಇಯರ್ಸ್ ಚಾಲೆಂಜ್ ಅಂತ. 3 ಮಂತ್ಸ್ ಚಾಲೆಂಜಲ್ಲಿ ಇದು 23ನೇ ದಿನ, ಅಂದರೆ 90 ಡೇಸಲ್ಲಿ 23ನೇ ದಿನ ಅಂತ. ಆದರೆ ನಾನು ಇದನ್ನೆಲ್ಲ ಶುರು ಮಾಡಿ ಆಲ್ರೆಡಿ 2 ಮಂತ್ಸ್ ಆಗೋಗಿದೆ. ಆದರೆ 23ನೇ ದಿನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 23 ದಿನಗಳಲ್ಲಿ ಮಾತ್ರ ನಾನು ವರ್ಕೌಟ್ಸ್ನ ಕಂಪ್ಲೀಟ್ ಮಾಡಿರ್ತೀನಿ. ಹಾಗಾಗಿ 23ನೇ ದಿನ ಅಂತ ಹೇಳ್ತಾ ಇದ್ದೀನಿ. ಆದರೆ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟಾಗ ಅದು ನ್ಯೂ ಹ್ಯಾಬಿಟ್ ಆಗಿರೋದ್ರಿಂದ 21 ದಿನ ಕಂಟಿನ್ಯೂಸ್ ಆಗಿ ಬೇರೆ ಯಾವುದೇ ಹವ್ಯಾಸ ಮಾಡದೆ, ಯಾವುದೇ ಒಳ್ಳೆಯ ಹವ್ಯಾಸ ಆಗಿರ್ಬೋದು, ಕೆಟ್ಟ ಹವ್ಯಾಸ ಆಗಿರ್ಬೋದು, ಯಾವುದೂ ಮಾಡಿರೋದಿಲ್ಲ 28 ದಿನಗಳವರೆಗೆ. ನಾನು ನನ್ನ ಗೋಲ್ನ ರೀಚ್ ಆಗೋದಕ್ಕೆ, ನನ್ನ ಗೋಲ್ ಏನು ಅಂದರೆ 21 kg ಮಸಲ್ ಗೇನ್ ಮಾಡಬೇಕು ಅನ್ನೋದು. 21 kg ಮಸಲ್ ಗೇನ್ ಅಂದರೆ 3 ಇಯರ್ಸಲ್ಲಿ, ಆ 3 ಇಯರ್ಸಲ್ಲಿ 1 ಇಯರ್ಗೆ 7 ಕಿಲೋಗ್ರಾಮ್ಸ್ ವೆಯ್ಟ್ನ ಗೇನ್ ಮಾಡಬೇಕಾಗತ್ತೆ. ಅದೇ ರೀತಿ ಲೆಕ್ಕ ಹಾಕಿದ್ರೆ 1 ಮಂತಲ್ಲಿ 580 ಗ್ರಾಮ್ಸ್ ಏನೋ ಬರುತ್ತೆ. ಅದನ್ನು ಲೆಕ್ಕ ಹಾಕಿದ್ರೆ 1 ವೀಕಲ್ಲಿ 150 ಗ್ರಾಮ್ಸ್ ಅಷ್ಟೇ ಮಸಲ್ ಗೇನ್ ಮಾಡಬೇಕಾಗಿರೋದು. 150 ಡಿವೈಡೆಡ್ ಬೈ 7 ಮಾಡಿದ್ರೆ ಒಂದು ದಿನದಲ್ಲಿ ಎಷ್ಟು ಮಸಲ್ ಗೇನ್ ಮಾಡಬೇಕು ಅಂತ ಬರುತ್ತೆ. ಆದರೆ ದಿನದಲ್ಲಿ ಮಸಲ್ ಗೇನ್ ಮಾಡಿದ್ರೂ ಅದು ಮಸಲ್ ಲಾಸ್ ಆಗುತ್ತೆ. ಹಾಗಾಗಿ ವೀಕ್ಲಿ ಅಥವಾ ಮಂತ್ಲಿ ಲೆಕ್ಕಾಚಾರ ಸರಿ ಇರುತ್ತೆ. ಹಾಗಾಗಿ ನಾನು ವೀಕ್ಲಿ ಅಥವಾ ಮಂತ್ಲಿ ನಾನು ವೆಯ್ಟ್ ಚೆಕ್ ಮಾಡ್ತೀನಿ. ಹಾಗೆ ಅದ್ರ ಜೊತೆ ಮುಂದಿನ ಜರ್ನಿಗೋಸ್ಕರ ನನಗೆ ಏನೇನು ಬೇಕು, ಯಾವ್ಯಾವ ವೆಬ್ಸೈಟಲ್ಲಿ ಅಥವಾ ಯಾವ್ಯಾವ ಸ್ಟೋರಲ್ಲಿ ತಗೋಬೇಕು ಅನ್ನೋದನ್ನ ನಾನು ರಿಸರ್ಚ್ ಮಾಡಬೇಕಾಗುತ್ತೆ. ಏನೇನು ಬೇಕಾಗುತ್ತೆ, ಯಾವ್ಯಾವ ಕಾರಣಕ್ಕೆ ಬೇಕಾಗುತ್ತೆ, ಯಾವ್ಯಾವ ಐಟಮ್ ಅನ್ನೋದನ್ನು ರಿಸರ್ಚ್ ಮಾಡಬೇಕಾಗಿದೆ. ಇದುವರೆಗೆ ಹೇಳಿದ್ದು ಓನ್ಲಿ ನನ್ನ ಬಾಡೀಲಿ ಏನೇನು ಚೇಂಜ್ ಮಾಡ್ಕೋಬೇಕು ಅನ್ನೋದು ಮಾತ್ರ. ನನ್ನ ಲೈಫಲ್ಲಿ ಏನೇನು ಬದಲಾಯಿಸ್ಕೋಬೇಕು ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ.
ನನ್ನ ಬಳಿ ಏನೇನಿರಬೇಕು ಮುಂದಿನ ಲೈಫಲ್ಲಿ, ಮುಂದಿನ ಜರ್ನಿಲಿ ಅಂತೇಳಿ ರಿಸರ್ಚ್ ಮಾಡಿ ಒಂದೊಂದನ್ನೇ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಎಲ್ಲ ವೀಡಿಯೋದಲ್ಲೂ. ಅದರಲ್ಲಿ ನಿಮಗೆ ಇದು ಅಚೀವ್ ಆಗೋದಿಲ್ಲ ಅಂತ ಅನ್ನಿಸ್ಬೋದು. ಮನುಷ್ಯನಿಗೆ ಯಾವುದು ಸಾಧ್ಯ ಆಗದೇ ಇರೋವಂಥ ಯಾವುದೇ ಕೆಲಸ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಏನು ಬೇಕಾದರೂ ತಗೋಬೋದು, ಹಾಗೆ ಏನು ಬೇಕಾದರೂ ಮಾಡ್ಬೋದು.